ಹಿಂಗಾರು ಹಂಗಾಮಿನಲ್ಲಿ ಬೆಳೆದಂಥ ಸೂರ್ಯಕಾಂತಿಗೆ ಸೂಕ್ತವಾದ ಬೆಲೆ ಸಿಗ್ತಾ ಇಲ್ಲ. ಇದು ಅನ್ನದಾತರ ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು. ನಾವಿವಾಗ ಗದಗ ಜಿಲ್ಲೆ ನರಗುಂದ ಪಟ್ಟಣದ APMC ಆವರಣದಲ್ಲಿದ್ದೇವೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಸಾಕಷ್ಟು ಸಂಖ್ಯೆಯಲ್ಲಿ ಟ್ರ್ಯಾಕ್ಟರ್ಗಳ ಮೂಲಕ ಸೂರ್ಯಕಾಂತಿಯನ್ನು ರೈತರು ತೆಗೆದುಕೊಂಡು ಬಂದಿದ್ದಾರೆ. ಆದರೆ ಇವಾಗ ಸೂರ್ಯಕಾಂತಿಗೆ ಬೆಲೆ ಸಿಗ್ತಾ ಇಲ್ಲ ಅಂತೇಳಿ ರೈತರು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಾರಿ ಮುಂಗಾರಿನಲ್ಲಿ ಬೆಳೆದಂಥ ಬೆಳೆಗಳು ಕೂಡ ಅತಿವೃಷ್ಟಿಯಿಂದ ಸಾಕಷ್ಟು ಹಾನಿಯಾಗಿತ್ತು. ಹಿಂಗಾರಿನಲ್ಲಿ ಬೆಳೆದಂಥ ಸೂರ್ಯಕಾಂತಿಗೆ ಒಳ್ಳೆಯ ಬೆಲೆ ಇತ್ತು. ಆದರೆ ಇವಾಗ ಬೆಲೆ ಕೂಡ ಸಾಕಷ್ಟು ಕುಸಿತವಾಗ್ತಾ ಇದೆ. 5,000 ಆಗಿರ್ಬೋದು, 6,000 ಆಗಿರ್ಬೋದು, ಈ ರೀತಿ ಸಿಗ್ತಾ ಇದೆ. ಈಗಾಗಲೇ ಕೇಂದ್ರ ಸರ್ಕಾರ ಕೂಡ 7,720 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಿದೆ. ಆದರೆ ಗದಗ ಜಿಲ್ಲೆಯಲ್ಲಿ ಕೂಡ ಯಾವುದೇ ರೀತಿಯಿಂದ ಸೂರ್ಯಕಾಂತಿಗೆ ಬೆಂಬಲ ಬೆಲೆ ಖರೀದಿ ಕೇಂದ್ರಗಳನ್ನು ಓಪನ್ ಮಾಡ್ತಾ ಇಲ್ಲ. ನಾವು ನೋಡ್ತಾ ಇರ್ಬೋದು, ಸಾಕಷ್ಟು ರಾಶಿಯಲ್ಲಿ ಈ ರೀತಿ ಸೂರ್ಯಕಾಂತಿಗಳನ್ನು ರೈತರು ತೆಗೆದುಕೊಂಡು ಬಂದಿದ್ದಾರೆ. ಈ ಬಾರಿ ನರಗುಂದ ಪಟ್ಟಣ ಸೇರಿದಂತೆ ನರಗುಂದ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಕೂಡ ಸಾಕಷ್ಟು ರೈತರು ಸೂರ್ಯಕಾಂತಿ ಬೆಳೆದಿದ್ದಾರೆ. ಒಂದು ಎಕರೆಗೆ 35,000 ರಿಂದ 40,000 ರೂಪಾಯಿ ಖರ್ಚು ಮಾಡಿ ಸಮೃದ್ಧವಾಗಿ ಸೂರ್ಯಕಾಂತಿ ಬೆಳೆದಿದ್ದಾರೆ. ಆದರೆ ಇವಾಗ ಮಾರುಕಟ್ಟೆಗೆ ತೆಗೆದುಕೊಂಡು ಬಂದು ಮಾರಾಟ ಮಾಡಬೇಕಂತಂದರೆ ಸೂಕ್ತವಾದ ಬೆಲೆ ಸಿಗ್ತಾ ಇಲ್ಲ. ಇದು ರೈತರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಹೀಗಾಗಿ ರೈತರು ಕೂಡ ಸಾಕಷ್ಟು ಇವಾಗ ಸಮಸ್ಯೆ ಎದುರಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಸಾಕಷ್ಟು ಸಂಖ್ಯೆಯಲ್ಲಿ ರೈತರು ಕೂಡ ಜಮಾವಣೆಗೊಂಡಿದ್ದಾರೆ. ಆದಷ್ಟು ಬೇಗ ಸೂರ್ಯಕಾಂತಿಗೆ ಖರೀದಿ ಕೇಂದ್ರ ಓಪನ್ ಮಾಡಬೇಕು, ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟ ಮಾಡ್ತೇವೆ ಅಂತೇಳಿ ಎಚ್ಚರಿಕೆ ಕೂಡ ಕೊಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ರೈತರಿದ್ದಾರೆ, ಅವರನ್ನು ಮಾತಾಡ್ಸೋಣ. ಸರ್, ಇವಾಗ ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡಿದೆ, ಯಾಕೆ ಖರೀದಿ ಮಾಡ್ತಾ ಇಲ್ಲ, ಏನು ಸಮಸ್ಯೆ ಆಗ್ತಾ ಇದೆ ನಿಮಗಂತ? ಈಗ ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡಿ ಹೋದ ವರ್ಷ ಮೇ ಜೂನ್ದಾಗ ಏಪ್ರಿಲ್ದಾಗ ಮಾಡಿತ್ತು ರೀ. ಈ ಏಪ್ರಿಲ್ ಮೇದಾಗ ನಾವು ಹಾಕತ್ತಂತೇಳಿ ನಾವು ಮಾರ್ಚ್ ಒಳಗೆ ಹಾಕತ್ತಂತ ನಾವು ತಿಳ್ಕೊಂಡಿದ್ವಿ. ಆಗಲಿಲ್ಲ. ನಾವು ಎಕರೆಗೆ ಏನಿಲ್ಲ ಅಂತಂದ್ರು ಒಂದು ಎಕರೆಗೆ 30,000 ರಿಂದ 40,000 ರೂಪಾಯಿ ಖರ್ಚು ಮಾಡೀವಿ. ಈಗ 15 ದಿನದಿಂದ 7,500 ಇತ್ತು ರೇಟ್ ರೀ. ನಾವು ಅದಕ್ಕಿಂತ ಪೂರ್ವದಲ್ಲಿನ ಮನವಿ ಕೊಟ್ಟಿದ್ವಿ ತಹಶೀಲ್ದಾರ್ಗೆ. ತಹಶೀಲ್ದಾರ್ DC ಕಳಿಸ್ತೇವೆ ಅಂತ ಹೇಳಿದ್ರು. ಅವ್ರು ಕಳಿಸ್ಯಾರೋ ಬಿಟ್ಟರು ನಮಗಂತೂ ಗೊತ್ತಿಲ್ಲ. ಆದ ಕಾರಣ ರೈತರದ ಇವತ್ತಿನಿಂದ ರೇಟು ಒಂದು ಕ್ವಿಂಟೋಲಿಗೆ 6,000 6,200 ರೇಟ್ ಐತೆ ರೀ. ಆನಂತರ ರೈತರದ್ದು 1 ತಿಂಗಳು 2 ತಿಂಗಳು ಹಿಂಗೆ ಉದ್ರಿನೂ ಹೇಳ್ತಾರೆ. ಆದಷ್ಟು ನಾವು ಮತ್ತು ಅನಿವಾರ್ಯ ಸಾಲ ಮಾಡಿರ್ತೇವೆ. ಒಂದು ಪಾಕೆಟ್ ಸೋರ್ಪಾನಕ್ಕೆ 2 kgಗೆ 3,000 ರೂಪಾಯಿ ಕೊಟ್ಟು ನಾವು ಇದನ್ನು ತೊಗೊಂಡಿರ್ತೀವಿ ರೀ. ಪಾಕೆಟ್ ರೀ ಚಾಂಪ್ ಬೀಜ ಡಿಮಾಂಡ್ ಐತೆ ಅಂತೇಳಿ ತೊಗೊಂಡ್ರೆ ಇವತ್ತು ಅದ ಚಾಂಪಿಗೆನ ಕಿಮ್ಮತ್ತಿಲ್ಲ. 6,200 ಮಾಡಕತ್ತಾರ. ಎಷ್ಟು ಬೆಂಬಲ ಬೆಲೆ ಘೋಷಣೆ ಮಾಡಿದ್ದಾರೆ? ಖರೀದಿ ಕೇಂದ್ರ ಯಾಕೆ ಓಪನ್ ಮಾಡ್ತಾ ಇಲ್ಲ ನಿಮ್ಮ ಕಡೆ? ಅದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಗೊತ್ತಿರೋದು. ಯಾಕೆ ಖರೀದಿ ಮಾಡೋದಿಲ್ಲೋ, ಯಾಕೆ ಇದನ್ನು ಮಾಡೋದತ್ತೋ, ಇದನ್ನು ಎಲ್ಲ ರೈತರ ಸತ್ತು ಹೋದ ಮೇಲಿಂದ ಚಲೋ ಮಾಡ್ಬೇಕು ಅಂತೇಳಿ ಅವ್ರ ತಲೆಯಾಗಿರ್ತೋ ಗೊತ್ತಿಲ್ಲ. ಆದರೆ ದೌಡ್ ಮಾಡಿದ್ರೆ ಎಲ್ಲ ರೈತರಿಗೂ ಅನಿಸ್ತೈತಿ. ಈಗ ಹೆಚ್ಚು ಕಮ್ಮಿ ಒಂದು 200 ನಮ್ಮ APMC ಒಳಗೆ ಗಾಡಿಗಳದವ್ರಿಗೆ 200. ಆದ್ರೆ ಒಟ್ಟು ಏನು ಇಲ್ಲ. ದಲ್ಲಾರ ಕಡೆ ಕೇಳಿದ್ರೆ ತಡ್ರಿಪ್ಪ ಈಗ ಬರ್ತೈತೆ ರೇಟ್, ಇನ್ನೊಂದು ತಾಸಿ ರೇಟ್ ಬರ್ತಂತೇಳಿ ಅವ್ರು ಹೇಳ್ತಾರೆ. 6,000 6,200 ರೇಟ್ ಕೇಳ್ತಾರೆ. ಮತ್ತು ನಾಳೆಗೆ ಇನ್ನು 5,000 ತರ್ತಾರೋ 5,500 ತರ್ತಾರೋ ಗೊತ್ತಿಲ್ಲ. ಬೆಂಬಲ ಬೆಲೆ 7,725 ರೂಪಾಯಿ ಐತ್ರಿ ಖರೀದಿ ಮಾಡ್ಬೇಕಂತೇಳಿ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಹಿಂಗಾರು ಹಂಗಾಮಿನಲ್ಲಿ ಬೆಳೆದಂಥ ಸೂರ್ಯಕಾಂತಿಗೆ ಸೂಕ್ತವಾದ ಬೆಲೆ ಸಿಗ್ತಾ ಇಲ್ಲ. ಇದು ಅನ್ನದಾತರ ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು. ನಾವಿವಾಗ ಗದಗ ಜಿಲ್ಲೆ ನರಗುಂದ ಪಟ್ಟಣದ APMC ಆವರಣದಲ್ಲಿದ್ದೇವೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಸಾಕಷ್ಟು ಸಂಖ್ಯೆಯಲ್ಲಿ ಟ್ರ್ಯಾಕ್ಟರ್ಗಳ ಮೂಲಕ ಸೂರ್ಯಕಾಂತಿಯನ್ನು ರೈತರು ತೆಗೆದುಕೊಂಡು ಬಂದಿದ್ದಾರೆ. ಆದರೆ ಇವಾಗ ಸೂರ್ಯಕಾಂತಿಗೆ ಬೆಲೆ ಸಿಗ್ತಾ ಇಲ್ಲ ಅಂತೇಳಿ ರೈತರು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಾರಿ ಮುಂಗಾರಿನಲ್ಲಿ ಬೆಳೆದಂಥ ಬೆಳೆಗಳು ಕೂಡ ಅತಿವೃಷ್ಟಿಯಿಂದ ಸಾಕಷ್ಟು ಹಾನಿಯಾಗಿತ್ತು. ಹಿಂಗಾರಿನಲ್ಲಿ ಬೆಳೆದಂಥ ಸೂರ್ಯಕಾಂತಿಗೆ ಒಳ್ಳೆಯ ಬೆಲೆ ಇತ್ತು. ಆದರೆ ಇವಾಗ ಬೆಲೆ ಕೂಡ ಸಾಕಷ್ಟು ಕುಸಿತವಾಗ್ತಾ ಇದೆ. 5,000 ಆಗಿರ್ಬೋದು, 6,000 ಆಗಿರ್ಬೋದು, ಈ ರೀತಿ ಸಿಗ್ತಾ ಇದೆ. ಈಗಾಗಲೇ ಕೇಂದ್ರ ಸರ್ಕಾರ ಕೂಡ 7,720 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಿದೆ. ಆದರೆ ಗದಗ ಜಿಲ್ಲೆಯಲ್ಲಿ ಕೂಡ ಯಾವುದೇ ರೀತಿಯಿಂದ ಸೂರ್ಯಕಾಂತಿಗೆ ಬೆಂಬಲ ಬೆಲೆ ಖರೀದಿ ಕೇಂದ್ರಗಳನ್ನು ಓಪನ್ ಮಾಡ್ತಾ ಇಲ್ಲ. ನಾವು ನೋಡ್ತಾ ಇರ್ಬೋದು, ಸಾಕಷ್ಟು ರಾಶಿಯಲ್ಲಿ ಈ ರೀತಿ ಸೂರ್ಯಕಾಂತಿಗಳನ್ನು ರೈತರು ತೆಗೆದುಕೊಂಡು ಬಂದಿದ್ದಾರೆ. ಈ ಬಾರಿ ನರಗುಂದ ಪಟ್ಟಣ ಸೇರಿದಂತೆ ನರಗುಂದ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಕೂಡ ಸಾಕಷ್ಟು ರೈತರು ಸೂರ್ಯಕಾಂತಿ ಬೆಳೆದಿದ್ದಾರೆ. ಒಂದು ಎಕರೆಗೆ 35,000 ರಿಂದ 40,000 ರೂಪಾಯಿ ಖರ್ಚು ಮಾಡಿ ಸಮೃದ್ಧವಾಗಿ ಸೂರ್ಯಕಾಂತಿ ಬೆಳೆದಿದ್ದಾರೆ. ಆದರೆ ಇವಾಗ ಮಾರುಕಟ್ಟೆಗೆ ತೆಗೆದುಕೊಂಡು ಬಂದು ಮಾರಾಟ ಮಾಡಬೇಕಂತಂದರೆ ಸೂಕ್ತವಾದ ಬೆಲೆ ಸಿಗ್ತಾ ಇಲ್ಲ. ಇದು ರೈತರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಹೀಗಾಗಿ ರೈತರು ಕೂಡ ಸಾಕಷ್ಟು ಇವಾಗ ಸಮಸ್ಯೆ ಎದುರಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಸಾಕಷ್ಟು ಸಂಖ್ಯೆಯಲ್ಲಿ ರೈತರು ಕೂಡ ಜಮಾವಣೆಗೊಂಡಿದ್ದಾರೆ. ಆದಷ್ಟು ಬೇಗ ಸೂರ್ಯಕಾಂತಿಗೆ ಖರೀದಿ ಕೇಂದ್ರ ಓಪನ್ ಮಾಡಬೇಕು, ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟ ಮಾಡ್ತೇವೆ ಅಂತೇಳಿ ಎಚ್ಚರಿಕೆ
ಎಚ್ಚರಿಕೆ ಕೂಡ ಕೊಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ರೈತರಿದ್ದಾರೆ, ಅವರನ್ನು ಮಾತಾಡ್ಸೋಣ. ಸರ್, ಇವಾಗ ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡಿದೆ, ಯಾಕೆ ಖರೀದಿ ಮಾಡ್ತಾ ಇಲ್ಲ, ಏನು ಸಮಸ್ಯೆ ಆಗ್ತಾ ಇದೆ ನಿಮಗಂತ? ಈಗ ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡಿ ಹೋದ ವರ್ಷ ಮೇ ಜೂನ್ದಾಗ ಏಪ್ರಿಲ್ದಾಗ ಮಾಡಿತ್ತು ರೀ. ಈ ಏಪ್ರಿಲ್ ಮೇದಾಗ ನಾವು ಹಾಕತ್ತಂತೇಳಿ ನಾವು ಮಾರ್ಚ್ ಒಳಗೆ ಹಾಕತ್ತಂತ ನಾವು ತಿಳ್ಕೊಂಡಿದ್ವಿ, ಆಗಲಿಲ್ಲ. ನಾವು ಎಕರೆಗೆ ಏನಿಲ್ಲ ಅಂತಂದ್ರು ಒಂದು ಎಕರೆಗೆ 30,000-40,000 ರೂಪಾಯಿ ಖರ್ಚು ಮಾಡೀವಿ. ಈಗ 15 ದಿನದಿಂದ 7,500 ಇತ್ತು ರೇಟ್ ರೀ. ನಾವು ಅದಕ್ಕಿಂತ ಪೂರ್ವದಲ್ಲಿನ ಮನವಿ ಕೊಟ್ಟಿದ್ವಿ ತಹಶೀಲ್ದಾರ್ ಡಿ ಸಿ ಕಳಿಸ್ತೇವೆ ಅಂತ ಹೇಳಿದ್ರು. ಅವ್ರು ಕಳಿಸ್ಯಾರೋ ಬಿಟ್ಟರು ನಮಗಂತೂ ಗೊತ್ತಿಲ್ಲ. ಆದ ಕಾರಣ ರೈತರದ ಇವತ್ತಿನಿಂದ ರೇಟು ಒಂದು ಕ್ವಿಂಟೋಲಿಗೆ 6,200 ರೇಟ್ ಐತೆ ರೀ. ಆನಂತರ ರೈತರದ್ದು 1 ತಿಂಗಳು 2 ತಿಂಗಳು ಹಿಂಗೆ ಉದ್ರಿನೂ ಹೇಳ್ತಾರೆ. ಆದಷ್ಟು ನಾವು ಮತ್ತು ಅನಿವಾರ್ಯ ಸಾಲ ಮಾಡಿರ್ತೇವೆ. ಒಂದು ಪಾಕೆಟ್ ಸೋರ್ಪಾನಕ್ಕೆ 2 kgಗೆ 3,000 ರೂಪಾಯಿ ಕೊಟ್ಟು ನಾವು ಇದನ್ನು ತೊಗೊಂಡಿರ್ತೀವಿ ರೀ. ಪಾಕೆಟ್ ರೀ ಚಾಂಪ್ ಬೀಜ ಡಿಮಾಂಡ್ ಐತೆ ಅಂತೇಳಿ ತೊಗೊಂಡ್ರೆ ಇವತ್ತು ಅದ ಚಾಂಪಿಗೆನ ಕಿಮ್ಮತ್ತಿಲ್ಲ, 6,200 ಮಾಡಕತ್ತಾರ. ಎಷ್ಟು ಬೆಂಬಲ ಬೆಲೆ ಘೋಷಣೆ ಮಾಡಿದ್ದಾರೆ, ಖರೀದಿ ಕೇಂದ್ರ ಯಾಕೆ ಓಪನ್ ಮಾಡ್ತಾ ಇಲ್ಲ ನಿಮ್ಮ ಕಡೆ? ಅದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಗೊತ್ತಿರೋದು. ಯಾಕೆ ಖರೀದಿ ಮಾಡೋದಿಲ್ಲೋ, ಯಾಕೆ ಇದನ್ನು ಮಾಡೋದತ್ತೋ, ಇದನ್ನು ಎಲ್ಲ ರೈತರ ಸತ್ತು ಹೋದ ಮೇಲಿಂದ ಚಲೋ ಮಾಡ್ಬೇಕು ಅಂತೇಳಿ ಅವ್ರ ತಲೆಯಾಗಿರ್ತೋ ಗೊತ್ತಿಲ್ಲ. ಆದರೆ ದೌಡ್ ಮಾಡಿದ್ರೆ ಎಲ್ಲ ರೈತರಿಗೂ ಅನಿಸ್ತೈತಿ. ಈಗ ಹೆಚ್ಚು ಕಮ್ಮಿ ಒಂದು 200 ನಮ್ಮ APMC ಒಳಗೆ ಗಾಡಿಗಳದವ್ರಿಗೆ 200. ಆದ್ರೆ ಒಟ್ಟು ಏನು ಇಲ್ಲ ದಲ್ಲಾರ ಕಡೆ ಕೇಳಿದ್ರೆ ತಡ್ರಿಪ್ಪ ಈಗ ಬರ್ತೈತೆ ರೇಟ್, ಇನ್ನೊಂದು ತಾಸಿ ರೇಟ್ ಬರ್ತಂತೇಳಿ ಅವ್ರು ಹೇಳ್ತಾರೆ. 6,200 ರೇಟ್ ಕೇಳ್ತಾರೆ. ಮತ್ತು ನಾಳೆಗೆ ಇನ್ನು 5,000 ತರ್ತಾರೋ 5,500 ತರ್ತಾರೋ ಗೊತ್ತಿಲ್ಲ. ಬೆಂಬಲ ಬೆಲೆ 7,725 ರೂಪಾಯಿ ಐತ್ರಿ ಖರೀದಿ ಮಾಡ್ಬೇಕಂತೇಳಿ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಹಿಂಗಾರು ಹಂಗಾಮಿನಲ್ಲಿ ಬೆಳೆದಂಥ ಸೂರ್ಯಕಾಂತಿಗೆ ಸೂಕ್ತವಾದ ಬೆಲೆ ಸಿಗ್ತಾ ಇಲ್ಲ, ಇದು ಅನ್ನದಾತರ ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು. ನಾವಿವಾಗ ಗದಗ ಜಿಲ್ಲೆ ನರಗುಂದ ಪಟ್ಟಣದ APMC ಆವರಣದಲ್ಲಿದ್ದೇವೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಸಾಕಷ್ಟು ಸಂಖ್ಯೆಯಲ್ಲಿ ಟ್ರ್ಯಾಕ್ಟರ್ಗಳ ಮೂಲಕ ಸೂರ್ಯಕಾಂತಿಯನ್ನು ರೈತರು ತೆಗೆದುಕೊಂಡು ಬಂದಿದ್ದಾರೆ. ಆದರೆ ಇವಾಗ ಸೂರ್ಯಕಾಂತಿಗೆ ಬೆಲೆ ಸಿಗ್ತಾ ಇಲ್ಲ ಅಂತೇಳಿ ರೈತರು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಾರಿ ಮುಂಗಾರಿನಲ್ಲಿ ಬೆಳೆದಂಥ ಬೆಳೆಗಳು ಕೂಡ ಅತಿವೃಷ್ಟಿಯಿಂದ ಸಾಕಷ್ಟು ಹಾನಿಯಾಗಿತ್ತು. ಹಿಂಗಾರಿನಲ್ಲಿ ಬೆಳೆದಂಥ ಸೂರ್ಯಕಾಂತಿಗೆ ಒಳ್ಳೆಯ ಬೆಲೆ ಇತ್ತು. ಆದರೆ ಇವಾಗ ಬೆಲೆ ಕೂಡ ಸಾಕಷ್ಟು ಕುಸಿತವಾಗ್ತಾ ಇದೆ. 5,000 ಆಗಿರ್ಬೋದು, 6,000 ಆಗಿರ್ಬೋದು, ಈ ರೀತಿ ಸಿಗ್ತಾ ಇದೆ. ಈಗಾಗಲೇ ಕೇಂದ್ರ ಸರ್ಕಾರ ಕೂಡ 7,720 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಿದೆ. ಆದರೆ ಗದಗ ಜಿಲ್ಲೆಯಲ್ಲಿ ಕೂಡ ಯಾವುದೇ ರೀತಿಯಿಂದ ಸೂರ್ಯಕಾಂತಿಗೆ ಬೆಂಬಲ ಬೆಲೆ ಖರೀದಿ ಕೇಂದ್ರಗಳನ್ನು ಓಪನ್ ಮಾಡ್ತಾ ಇಲ್ಲ. ನಾವು ನೋಡ್ತಾ ಇರ್ಬೋದು, ಸಾಕಷ್ಟು ರಾಶಿಯಲ್ಲಿ ಈ ರೀತಿ ಸೂರ್ಯಕಾಂತಿಗಳನ್ನು ರೈತರು ತೆಗೆದುಕೊಂಡು ಬಂದಿದ್ದಾರೆ. ಈ ಬಾರಿ ನರಗುಂದ ಪಟ್ಟಣ ಸೇರಿದಂತೆ ನರಗುಂದ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಕೂಡ ಸಾಕಷ್ಟು ರೈತರು ಸೂರ್ಯಕಾಂತಿ ಬೆಳೆದಿದ್ದಾರೆ. ಒಂದು ಎಕರೆಗೆ 35,000-40 ಸಾವಿರ ರೂಪಾಯಿ ಖರ್ಚು ಮಾಡಿ ಸಮೃದ್ಧವಾಗಿ ಸೂರ್ಯಕಾಂತಿ ಬೆಳೆದಿದ್ದಾರೆ. ಆದರೆ ಇವಾಗ ಮಾರುಕಟ್ಟೆಗೆ ತೆಗೆದುಕೊಂಡು ಬಂದು ಮಾರಾಟ ಮಾಡಬೇಕಂತಂದರೆ ಸೂಕ್ತವಾದ ಬೆಲೆ ಸಿಗ್ತಾ ಇಲ್ಲ. ಇದು ರೈತರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಹೀಗಾಗಿ ರೈತರು ಕೂಡ ಸಾಕಷ್ಟು ಇವಾಗ ಸಮಸ್ಯೆ ಎದುರಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಸಾಕಷ್ಟು ಸಂಖ್ಯೆಯಲ್ಲಿ ರೈತರು ಕೂಡ ಜಮಾವಣೆಗೊಂಡಿದ್ದಾರೆ. ಆದಷ್ಟು ಬೇಗ ಸೂರ್ಯಕಾಂತಿಗೆ ಖರೀದಿ ಕೇಂದ್ರ ಓಪನ್ ಮಾಡಬೇಕು, ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟ ಮಾಡ್ತೇವೆ ಅಂತೇಳಿ ಎಚ್ಚರಿಕೆ ಕೂಡ ಕೊಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ರೈತರಿದ್ದಾರೆ, ಅವರನ್ನು ಮಾತಾಡ್ಸೋಣ. ಸರ್, ಇವಾಗ ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡಿದೆ, ಯಾಕೆ ಖರೀದಿ ಮಾಡ್ತಾ ಇಲ್ಲ, ಏನು ಸಮಸ್ಯೆ ಆಗ್ತಾ ಇದೆ ನಿಮಗಂತ? ಈಗ ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡಿ ಹೋದ ವರ್ಷ ಮೇ ಜೂನ್ದಾಗ ಏಪ್ರಿಲ್ದಾಗ ಮಾಡಿತ್ತು ರೀ. ಈ ಏಪ್ರಿಲ್ ಮೇದಾಗ ನಾವು ಹಾಕತ್ತಂತೇಳಿ ನಾವು ಮಾರ್ಚ್ ಒಳಗೆ ಹಾಕತ್ತಂತ ನಾವು ತಿಳ್ಕೊಂಡಿದ್ವಿ, ಆಗಲಿಲ್ಲ. ನಾವು ಎಕರೆಗೆ ಏನಿಲ್ಲ ಅಂತಂದ್ರು ಒಂದು ಎಕರೆಗೆ 30,000-40,000 ರೂಪಾಯಿ ಖರ್ಚು ಮಾಡೀವಿ. ಈಗ 15 ದಿನದಿಂದ 7,500 ಇತ್ತು ರೇಟ್ ರೀ. ನಾವು ಅದಕ್ಕಿಂತ ಪೂರ್ವದಲ್ಲಿನ ಮನವಿ ಕೊಟ್ಟಿದ್ವಿ ತಹಶೀಲ್ದಾರ್ ಡಿ ಸಿ ಕಳಿಸ್ತೇವೆ ಅಂತ ಹೇಳಿದ್ರು. ಅವ್ರು ಕಳಿಸ್ಯಾರೋ ಬಿಟ್ಟರು ನಮಗಂತೂ ಗೊತ್ತಿಲ್ಲ. ಆದ ಕಾರಣ ರೈತರದ ಇವತ್ತಿನಿಂದ ರೇಟು ಒಂದು ಕ್ವಿಂಟೋಲಿಗೆ 6,200 ರೇಟ್ ಐತೆ ರೀ. ಆನಂತರ ರೈತರದ್ದು 1 ತಿಂಗಳು 2 ತಿಂಗಳು ಹಿಂಗೆ ಉದ್ರಿನೂ ಹೇಳ್ತಾರೆ. ಆದಷ್ಟು ನಾವು ಮತ್ತು ಅನಿವಾರ್ಯ ಸಾಲ ಮಾಡಿರ್ತೇವೆ. ಒಂದು ಪಾಕೆಟ್ ಸೋರ್ಪಾನಕ್ಕೆ 2 kgಗೆ 3,000 ರೂಪಾಯಿ ಕೊಟ್ಟು ನಾವು ಇದನ್ನು ತೊಗೊಂಡಿರ್ತೀವಿ ರೀ. ಪಾಕೆಟ್ ರೀ ಚಾಂಪ್ ಬೀಜ ಡಿಮಾಂಡ್ ಐತೆ ಅಂತೇಳಿ ತೊಗೊಂಡ್ರೆ ಇವತ್ತು ಅದ ಚಾಂಪಿಗೆನ ಕಿಮ್ಮತ್ತಿಲ್ಲ, 6,200 ಮಾಡಕತ್ತಾರ. ಎಷ್ಟು ಬೆಂಬಲ ಬೆಲೆ ಘೋಷಣೆ ಮಾಡಿದ್ದಾರೆ, ಖರೀದಿ ಕೇಂದ್ರ ಯಾಕೆ ಓಪನ್ ಮಾಡ್ತಾ ಇಲ್ಲ ನಿಮ್ಮ ಕಡೆ? ಅದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಗೊತ್ತಿರೋದು. ಯಾಕೆ ಖರೀದಿ ಮಾಡೋದಿಲ್ಲೋ, ಯಾಕೆ ಇದನ್ನು ಮಾಡೋದತ್ತೋ, ಇದನ್ನು ಎಲ್ಲ ರೈತರ ಸತ್ತು ಹೋದ ಮೇಲಿಂದ ಚಲೋ ಮಾಡ್ಬೇಕು ಅಂತೇಳಿ ಅವ್ರ ತಲೆಯಾಗಿರ್ತೋ ಗೊತ್ತಿಲ್ಲ. ಆದರೆ ದೌಡ್ ಮಾಡಿದ್ರೆ ಎಲ್ಲ ರೈತರಿಗೂ ಅನಿಸ್ತೈತಿ. ಈಗ ಹೆಚ್ಚು ಕಮ್ಮಿ ಒಂದು 200 ನಮ್ಮ APMC ಒಳಗೆ ಗಾಡಿಗಳದವ್ರಿಗೆ 200.
ಆದ್ರೆ ಒಟ್ಟು ಏನು ಇಲ್ಲ ದಲ್ಲರ ಕಡೆ ಕೇಳಿದ್ರೆ ತಡ್ರಿಪ್ಪ ಈಗ ಬರ್ತೈತೆ ರೇಟ್ ಇನ್ನೊಂದು ತಾಸಿ ರೇಟ್ ಬರ್ತದೆ ಅಂತೇಳಿ ಅವ್ರು ಹೇಳ್ತಾರೆ 6,000 6,200 ರೇಟ್ ಕೇಳ್ತಾರೆ ಮತ್ತು ನಾಳೆಗೆ ಇನ್ನು 5,000 ತರ್ತಾರೋ 5,500 ತರ್ತಾರೋ ಗೊತ್ತಿಲ್ಲ ಬೆಂಬಲ ಬೆಲೆ 7,725 ರೂಪಾಯಿ ಐತ್ರಿ ಖರೀದಿ ಮಾಡ್ಬೇಕಂತೇಳಿ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.